ಬಡವರು ಮತ್ತು ಮಧ್ಯಮ ವರ್ಗದವರು ಹಣಕ್ಕಾಗಿ ಕಷ್ಟಪಟ್ಟು ಕೆಲಸ ಮಾಡುತ್ತಾರೆ. ಆದರೆ ಶ್ರೀಮಂತರು ಹಣವು ತಮಗಾಗಿ ಕೆಲಸ ಮಾಡುವಂತೆ ಮಾಡುತ್ತಾರೆ. ಈ ಒಂದು ಸಾಲು ನಿಮ್ಮ ಆರ್ಥಿಕ ಜೀವನದ ದಿಕ್ಕನ್ನೇ ಬದಲಿಸುವ ಶಕ್ತಿಯನ್ನು ಹೊಂದಿದೆ. ಶಾಲೆಯಲ್ಲಿ ನಾವು ಇತಿಹಾಸ, ವಿಜ್ಞಾನ ಮತ್ತು ಗಣಿತವನ್ನು ಕಲಿಯುತ್ತೇವೆ. ಆದರೆ ನಿಜ ಜೀವನದಲ್ಲಿ ಅತ್ಯಂತ ಅವಶ್ಯಕವಾಗಿ ಬೇಕಾಗಿರುವ ಹಣಕಾಸಿನ ಶಿಕ್ಷಣವನ್ನು ಅಥವಾ ಹಣವನ್ನು ಹೇಗೆ ನಿರ್ವಹಿಸಬೇಕು ಎನ್ನುವ ಪಾಠವನ್ನು ಕಲಿಯುವುದಿಲ್ಲ. ಅದೇ ಕಾರಣಕ್ಕೆ ಇಂದು ಎಷ್ಟೋ ಜನ ಹೆಚ್ಚು ಸಂಬಳ ಪಡೆಯುತ್ತಿದ್ದರೂ ಆರ್ಥಿಕವಾಗಿ ಸಂಕಷ್ಟದಲ್ಲಿಯೇ ಇದ್ದಾರೆ. ನೀವು ಇಲಿಗಳ ಓಟ ಅಥವಾ ರಟ್ ರೇಸ್ನಿಂದ ಹೊರಬರಲು ಸಿದ್ಧರಿದ್ದೀರಾ? ಹಾಗಾದರೆ ಬನ್ನಿ ನಿಜವಾದ ಶ್ರೀಮಂತಿಕೆಯ ರಹಸ್ಯವೇನು ಎಂದು ತಿಳಿಯೋಣ. ನಮಸ್ಕಾರ ಸ್ನೇಹಿತರೆ, ನಿಮ್ಮ ನೆಚ್ಚಿನ ಪುಸ್ತಕಧಾರೆ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾವು ಇಂದು ಜಗತ್ತಿನ ಅತ್ಯಂತ ಜನಪ್ರಿಯ ಹಣಕಾಸು ನಿರ್ವಹಣೆಯ ಪುಸ್ತಕವಾದ ರಾಬರ್ಟ್ ಕಿಯೋಸಾಕಿಯವರು ಬರೆದಿರುವ ರಿಚ್ ಡ್ಯಾಡ್ ಪುವರ್ ಡ್ಯಾಡ್ ಪುಸ್ತಕದ ಪ್ರತಿಯೊಂದು ಅಧ್ಯಾಯವನ್ನು ಮತ್ತು ಅದರಲ್ಲಿರುವ ಗೂಢವಾದ ಅರ್ಥವನ್ನು ತಿಳಿಯಲಿದ್ದೇವೆ. ಈ ಪುಸ್ತಕವು ಕೇವಲ ಹಣ ಗಳಿಸುವುದರ ಬಗ್ಗೆ ಅಲ್ಲ, ಇದು ನಿಮ್ಮ ಆಲೋಚನಾ ಶಕ್ತಿಯನ್ನು ಬದಲಿಸುವ ಬಗ್ಗೆಯಾಗಿದೆ. ನೀವಿನ್ನೂ ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈಗಲೇ ಚಾನೆಲ್ ಅನ್ನು ಫಾಲೋ ಮಾಡಿ ಮತ್ತು ನಮ್ಮ ಈ ಜ್ಞಾನದ ಯಾತ್ರೆಯಲ್ಲಿ ಪಾಲ್ಗೊಳ್ಳಿ. ಈ ಪುಸ್ತಕದ ಲೇಖಕರಾದ ರಾಬರ್ಟ್ ಕಿಯೋಸಾಕಿ ಅವರಿಗೆ ಇಬ್ಬರು ತಂದೆಯರಿದ್ದರು. ಒಬ್ಬರು ಅವರ ಸ್ವಂತ ತಂದೆ, ಮತ್ತೊಬ್ಬರು ಅವರ ಆತ್ಮೀಯ ಸ್ನೇಹಿತ ಮೈಕ್ನ ತಂದೆ. ರಾಬರ್ಟ್ ತಮ್ಮ ಸ್ವಂತ ತಂದೆಯನ್ನು ಪುವರ್ ಡ್ಯಾಡ್ ಅಥವಾ ಬಡ ತಂದೆ ಎಂದು ಕರೆಯುತ್ತಾರೆ ಮತ್ತು ಮೈಕ್ನ ತಂದೆಯನ್ನು ರಿಚ್ ಡ್ಯಾಡ್ ಅಥವಾ ಶ್ರೀಮಂತ ತಂದೆ ಎಂದು ಕರೆಯುತ್ತಾರೆ. ಇಲ್ಲಿ ಗಮನಿಸಬೇಕಾದ ವಿಷಯವೇನೆಂದರೆ, ಬಡ ತಂದೆ ತುಂಬಾ ಸುಶಿಕ್ಷಿತರಾಗಿದ್ದರು. ಅವರು PhD ಪದವಿಯನ್ನು ಪಡೆದಿದ್ದರು. ಆದರೆ ಶ್ರೀಮಂತ ತಂದೆ 8ನೇ ತರಗತಿಯನ್ನು ಕೂಡ ಪೂರೈಸಿರಲಿಲ್ಲ. ಬಡ ತಂದೆ ಯಾವಾಗಲೂ ರಾಬರ್ಟ್ ಅವರಿಗೆ ಹೀಗೆ ಹೇಳುತ್ತಿದ್ದರು: ಮಗನೇ, ನೀನು ಚೆನ್ನಾಗಿ ಓದಬೇಕು, ಒಳ್ಳೆಯ ಅಂಕಗಳನ್ನು ಪಡೆಯಬೇಕು ಮತ್ತು ಸುರಕ್ಷಿತವಾದ ಹಾಗೂ ಉತ್ತಮ ಸಂಬಳ ನೀಡುವ ಕೆಲಸವನ್ನು ಪಡೆಯಬೇಕು. ಆದರೆ ಶ್ರೀಮಂತ ತಂದೆಯು ಇದಕ್ಕೆ ತದ್ವಿರುದ್ಧವಾಗಿ ಹೇಳುತ್ತಿದ್ದರು: ನೀನು ರಿಸ್ಕ್ ಅಥವಾ ಅಪಾಯಗಳನ್ನು ಎದುರಿಸುವುದನ್ನು ಕಲಿಯಬೇಕು, ಹಣವು ನಿನಗಾಗಿ ಹೇಗೆ ಕೆಲಸ ಮಾಡುತ್ತದೆ ಎಂಬುದನ್ನು ಕಲಿಯಬೇಕು ಎಂದು ಅವರು ಹೇಳುತ್ತಿದ್ದರು. ಕಾಲಕ್ರಮೇಣ ಹೆಚ್ಚು ಓದಿದ ಬಡತಂದೆ ಆರ್ಥಿಕ ಸಂಕಷ್ಟದಲ್ಲಿಯೇ ಸಾಯುತ್ತಾರೆ. ಅವರು ಸಾಯುವಾಗ ಸಾಲಗಳನ್ನು ಬಿಟ್ಟು ಹೋಗುತ್ತಾರೆ. ಆದರೆ ಕಡಿಮೆ ಓದಿದ್ದ ಶ್ರೀಮಂತ ತಂದೆ ಹವಾಯಿ ದ್ವೀಪದಲ್ಲಿಯೇ ಅತ್ಯಂತ ಶ್ರೀಮಂತ ವ್ಯಕ್ತಿಗಳಲ್ಲಿ ಒಬ್ಬರಾಗುತ್ತಾರೆ. ಅವರು ತಮ್ಮ ಕುಟುಂಬಕ್ಕೆ, ಚಾರಿಟಿಗಳಿಗೆ ಮತ್ತು ಚರ್ಚ್ಗೆ ಕೋಟ್ಯಂತರ ರೂಪಾಯಿಗಳ ಆಸ್ತಿಯನ್ನು ಬಿಟ್ಟು ಹೋಗುತ್ತಾರೆ. ರಾಬರ್ಟ್ ಅವರು ತಮ್ಮ ಬಾಲ್ಯದಲ್ಲಿ ಈ ಇಬ್ಬರು ತಂದೆಯಂದಿರ ಆಲೋಚನೆಗಳನ್ನು ಗಮನಿಸುತ್ತಾರೆ ಮತ್ತು ಅಂತಿಮವಾಗಿ ಶ್ರೀಮಂತ ತಂದೆಯ ಹಾದಿಯನ್ನು ತುಳಿಯಲು ನಿರ್ಧರಿಸುತ್ತಾರೆ. ಆ ಶ್ರೀಮಂತ ತಂದೆ ರಾಬರ್ಟ್ ಮತ್ತು ಅವರ ಸ್ನೇಹಿತ ಮೈಕ್ಗೆ ಕಲಿಸಿದ 6 ಪ್ರಮುಖ ಪಾಠಗಳು ಮತ್ತು 10 ಪ್ರಮುಖ ಹಂತಗಳು ಯಾವುವು ಎಂಬುದನ್ನು ನಾವೀಗ ಒಂದೊಂದಾಗಿ ಆಳವಾಗಿ ನೋಡೋಣ. 1. ಶ್ರೀಮಂತರು ಹಣಕ್ಕಾಗಿ ಕೆಲಸ ಮಾಡುವುದಿಲ್ಲ. ರಾಬರ್ಟ್ ಅವರಿಗೆ ಕೇವಲ 9 ವರ್ಷವಿದ್ದಾಗ ತಾನು ಶ್ರೀಮಂತನಾಗಬೇಕು ಎಂಬ ಆಸೆ ಹುಟ್ಟುತ್ತದೆ. ಅವರು ತಮ್ಮ ಬಡ ತಂದೆಯ ಬಳಿ ಹೋಗಿ, ನಾನು ಶ್ರೀಮಂತನಾಗುವುದು ಹೇಗೆ ಎಂದು ಕೇಳುತ್ತಾರೆ. ಅದಕ್ಕೆ ಅವರ ತಂದೆ, ಹಣ ಮಾಡುವುದು ಹೇಗೆ ಎಂದು ನೀನು ಕಲಿಯಬೇಕು ಎಂದು ಹೇಳುತ್ತಾರೆ. ರಾಬರ್ಟ್ ಮತ್ತು ಅವರ ಸ್ನೇಹಿತ ಮೈಕ್ ಇಬ್ಬರು ಸೇರಿ ಸೀಸದ ಟ್ಯೂಬ್ಗಳನ್ನು ಕರಗಿಸಿ ನಾಣ್ಯಗಳನ್ನು ಮಾಡಲು ಪ್ರಯತ್ನಿಸುತ್ತಾರೆ. ಆಗ ಅವರ ತಂದೆ, ಇದು ತಪ್ಪು, ಇದು ಕಾನೂನುಬಾಹಿರ ಎಂದು ಹೇಳಿ ಅವರಿಗೆ ಮೈಕ್ನ ತಂದೆಯ ಬಳಿ, ಅಂದರೆ ರಿಚ್ ಡ್ಯಾಡ್ ಬಳಿ ಕಲಿಯಲು ಸಲಹೆ ನೀಡುತ್ತಾರೆ. ರಿಚ್ ಡ್ಯಾಡ್ ಬಳಿ ಹೋದಾಗ ಅವರು ಮಕ್ಕಳಿಗೆ ಒಂದು ಪಾಠ ಕಲಿಸಲು ನಿರ್ಧರಿಸುತ್ತಾರೆ. ಅವರು ರಾಬರ್ಟ್ ಮತ್ತು ಮೈಕ್ಗೆ ತಮ್ಮ ದಿನಸಿ ಅಂಗಡಿಯಲ್ಲಿ ಕೆಲಸ ಮಾಡಲು ಹೇಳುತ್ತಾರೆ. ಅವರು ಆ ಮಕ್ಕಳಿಗೆ ಯಾವುದೇ ಉಪನ್ಯಾಸ ನೀಡಲಿಲ್ಲ, ಬದಲಿಗೆ ಅನುಭವದ ಮೂಲಕ ಪಾಠ ಕಲಿಸಲು ಮುಂದಾದರು. ಪ್ರತಿ ಗಂಟೆಗೆ ಕೇವಲ 10 ಸೆಂಟ್ಸ್ನಷ್ಟು ಕಡಿಮೆ ಸಂಬಳವನ್ನು ಅವರು ನೀಡುತ್ತಾರೆ. ಮಕ್ಕಳಿಬ್ಬರು ಪ್ರತಿ ಶನಿವಾರ 3 ಗಂಟೆಗಳ ಕಾಲ ಆ ಅಂಗಡಿಯಲ್ಲಿ ಕ್ಯಾನುಗಳ ಮೇಲಿರುವ ಧೂಳು ತೆಗೆಯುವ ಕೆಲಸ ಮಾಡಬೇಕಿತ್ತು. ಅದು ತುಂಬಾ ಬೇಸರದ ಕೆಲಸವಾಗಿತ್ತು. ಅಲ್ಲದೆ ಸಂಬಳವೂ ತುಂಬಾ ಕಡಿಮೆ ಇತ್ತು. 3 ವಾರಗಳ ನಂತರ ರಾಬರ್ಟ್ಗೆ ತುಂಬಾ ಕೋಪ ಬರುತ್ತದೆ. ನಾನು ಕೆಲಸ ಬಿಡುತ್ತೇನೆ ಎಂದು ಅವರು ನಿರ್ಧರಿಸುತ್ತಾರೆ. ಆಗ ಅವರ ಸ್ನೇಹಿತ ಮೈಕ್ ನಗುತ್ತಾ, ನನ್ನ ತಂದೆ ಇದನ್ನೇ ನಿರೀಕ್ಷಿಸುತ್ತಿದ್ದರು ಎಂದು ಹೇಳುತ್ತಾನೆ. ರಾಬರ್ಟ್ ರಿಚ್ ಡ್ಯಾಡ್ ಅವರನ್ನು ಭೇಟಿಯಾಗಲು ಹೋಗುತ್ತಾರೆ. ಅಲ್ಲಿ ಅವರನ್ನು 45 ನಿಮಿಷಗಳ ಕಾಲ ಕಾಯಿಸಲಾಗುತ್ತದೆ. ಇದರಿಂದ ರಾಬರ್ಟ್ ಇನ್ನಷ್ಟು ಕೋಪಗೊಳ್ಳುತ್ತಾರೆ. ಕೊನೆಗೆ ರಿಚ್ ಡ್ಯಾಡ್ ಬಂದಾಗ ರಾಬರ್ಟ್ ಅವರ ಮೇಲೆ ರೇಗಾಡುತ್ತಾರೆ. ನೀವು ನನಗೆ ಪಾಠ ಕಲಿಸುತ್ತಿಲ್ಲ, ಕೇವಲ ಕಡಿಮೆ ಸಂಬಳ ನೀಡಿ ದುಡಿಸಿಕೊಳ್ಳುತ್ತಿದ್ದೀರಿ ಎಂದು ಆರೋಪಿಸುತ್ತಾರೆ. ಆಗ ರಿಚ್ ಡ್ಯಾಡ್ ಶಾಂತವಾಗಿ ಹೇಳುತ್ತಾರೆ, ನೀನು ಈಗ ಕೆಲಸ ಬಿಡುತ್ತೇನೆ ಎಂದು ಕೋಪ ಮಾಡಿಕೊಳ್ಳುತ್ತಿದ್ದೀಯಲ್ಲ, ಇದು ನಿನ್ನ ಜೀವನದ ಮೊದಲ ಪಾಠ. ಹೆಚ್ಚು ಜನರು ಹೀಗೆಯೇ ಮಾಡುತ್ತಾರೆ. ಜೀವನ ನಮ್ಮನ್ನು ತಳ್ಳಿದಾಗ ಕೆಲವರು ಸುಮ್ಮನೆ ಒಪ್ಪಿಕೊಳ್ಳುತ್ತಾರೆ, ಕೆಲವರು ಬಾಸ್ ಅಥವಾ ಕೆಲಸದ ಮೇಲೆ ಕೋಪಗೊಳ್ಳುತ್ತಾರೆ. ಆದರೆ ಕೆಲವು ಜನರು ಮಾತ್ರ ಅದರಿಂದ ಪಾಠ ಕಲಿಯುತ್ತಾರೆ. ಸಮಸ್ಯೆ ಇರುವುದು ಕೆಲಸದಲ್ಲಿ ಅಲ್ಲ, ಅಥವಾ ಕಡಿಮೆ ಸಂಬಳದಲ್ಲಿ ಅಲ್ಲ, ಸಮಸ್ಯೆ ಇರುವುದು ನಿನ್ನ ಆಲೋಚನೆಯಲ್ಲಿ. ರಿಚ್ ಡ್ಯಾಡ್ ಮುಂದುವರಿಸುತ್ತಾ ಒಂದು ಕತ್ತೆ ಮತ್ತು ಕ್ಯಾರೆಟ್ನ ಉದಾಹರಣೆಯನ್ನು ನೀಡುತ್ತಾರೆ. ಕತ್ತೆಯ ಮುಂದೆ ರೈತನು ಒಂದು ಕ್ಯಾರೆಟ್ ಅನ್ನು ತೂಗು ಬಿಡುತ್ತಾನೆ. ಆ ಕ್ಯಾರೆಟ್ ತಿನ್ನಲು ಕತ್ತೆ ಮುಂದೆ ಮುಂದೆ ಹೋಗುತ್ತದೆ. ಆದರೆ ಕ್ಯಾರೆಟ್ ಅದಕ್ಕೆ ಸಿಗುವುದಿಲ್ಲ. ರೈತನ ಕೆಲಸವಾಗುತ್ತದೆ. ಆದರೆ ಕತ್ತೆಗೆ ಕೇವಲ ಆಸೆ ಮಾತ್ರ ಉಳಿಯುತ್ತದೆ. ಮನುಷ್ಯರ ಜೀವನವು ಹೀಗೆಯೇ ಇದೆ.
ಭಯ ಮತ್ತು ಆಸೆ ಎಂಬ ಎರಡು ಭಾವನೆಗಳು ಮನುಷ್ಯರನ್ನು ಓಡಿಸುತ್ತಲೇ ಇರುತ್ತವೆ. ಹಣ ಇಲ್ಲದಿದ್ದಾಗ ಬರುವ ಭಯ ಜನರನ್ನು ಕೆಲಸಕ್ಕೆ ಹೋಗುವಂತೆ ಮಾಡುತ್ತದೆ. ಸಂಬಳ ಬಂದ ತಕ್ಷಣ ನಮಗೆ ಬೇಕಾದ್ದನ್ನು ಕೊಂಡುಕೊಳ್ಳಬಹುದು ಎಂಬ ಆಸೆ ನಮ್ಮಲ್ಲಿ ಹುಟ್ಟುತ್ತದೆ. ಮತ್ತೆ ಹಣ ಖಾಲಿಯಾಗುತ್ತದೆ. ಮತ್ತೆ ಭಯ ಶುರುವಾಗುತ್ತದೆ. ಇದನ್ನೇ ರಿಚ್ ಡ್ಯಾಡ್ ರಟ್ ರೇಸ್ ಅಥವಾ ಇಲಿಗಳ ಓಟ ಎಂದು ಕರೆಯುತ್ತಾರೆ. ನೀವು ಎಷ್ಟೇ ವೇಗವಾಗಿ ಓಡಿದರೂ ಇದ್ದ ಜಾಗದಲ್ಲಿಯೇ ಇರುತ್ತೀರಿ. ಈ ಭಯ ಮತ್ತು ಆಸೆಯ ಸುಳಿಯಲ್ಲಿ ಸಿಲುಕಬಾರದು ಎಂದು ರಿಚ್ ಡ್ಯಾಡ್ ಹೇಳುತ್ತಾರೆ. ನಂತರ ರಿಚ್ ಡ್ಯಾಡ್ ಆ ಮಕ್ಕಳಿಗೆ ಒಂದು ಪರೀಕ್ಷೆ ಇಡುತ್ತಾರೆ. ನಾನು ನಿಮ್ಮ ಸಂಬಳವನ್ನು ಗಂಟೆಗೆ 25 ಸೆಂಟ್ಸ್ ಮಾಡುತ್ತೇನೆ, ಆಗ ಕೆಲಸ ಮಾಡುತ್ತೀರಾ ಎಂದು ಕೇಳುತ್ತಾರೆ. ಮಕ್ಕಳು ಇಲ್ಲ ಎನ್ನುತ್ತಾರೆ. ನಂತರ $1, $2 ಹೀಗೆ ಏರಿಸುತ್ತಾ ಹೋಗುತ್ತಾರೆ. ಕೊನೆಗೆ ಗಂಟೆಗೆ $5 ನೀಡುವುದಾಗಿ ಹೇಳುತ್ತಾರೆ. ಆಗಿನ ಕಾಲದಲ್ಲಿ $5 ಎಂದರೆ ದೊಡ್ಡ ಮೊತ್ತವಾಗಿತ್ತು. ಮಕ್ಕಳ ಮನಸ್ಸಿನಲ್ಲಿ ಆಸೆ ಹುಟ್ಟುತ್ತದೆ. ಆದರೆ ಅವರು ತಮ್ಮ ಭಾವನೆಗಳನ್ನು ಹತೋಟಿಯಲ್ಲಿಟ್ಟುಕೊಂಡು ಇಲ್ಲ ಎಂದು ಹೇಳುತ್ತಾರೆ. ಆಗ ರಿಚ್ ಡ್ಯಾಡ್ಗೆ ಖುಷಿಯಾಗುತ್ತದೆ, ಏಕೆಂದರೆ ಆ ಮಕ್ಕಳು ಹಣಕ್ಕೆ ಮಾರಾಟವಾಗಲಿಲ್ಲ. ಈ ರಟ್ ರೇಸ್ನಿಂದ ಹೊರಗೆ ಬರಬೇಕಾದರೆ ನೀವು ಹಣಕ್ಕಾಗಿ ಕೆಲಸ ಮಾಡಬಾರದು, ಹಣವೇ ನಿಮಗಾಗಿ ಕೆಲಸ ಮಾಡುವಂತೆ ಮಾಡಬೇಕು. ಇದನ್ನು ಕಲಿಸಲು ರಿಚ್ ಡ್ಯಾಡ್ ಮಕ್ಕಳ ಸಂಬಳವನ್ನು ಪೂರ್ತಿಯಾಗಿ ನಿಲ್ಲಿಸುತ್ತಾರೆ. ನೀವು ಉಚಿತವಾಗಿ ಕೆಲಸ ಮಾಡಿ, ಆಗ ನಿಮ್ಮ ಮೆದುಳು ಹಣ ಗಳಿಸುವ ಬೇರೆ ದಾರಿಗಳನ್ನು ಯೋಚಿಸುತ್ತದೆ ಎಂದು ಅವರು ಹೇಳುತ್ತಾರೆ. ಸಂಬಳದ ಚಿಂತೆ ಇಲ್ಲದಿದ್ದಾಗ ನಿಮ್ಮ ಕಣ್ಣುಗಳು ಇತರರು ನೋಡದ ಅವಕಾಶಗಳನ್ನು ನೋಡುತ್ತವೆ. ಅದೇ ರೀತಿ ರಾಬರ್ಟ್ ಮತ್ತು ಮೈಕ್ ಉಚಿತವಾಗಿ ಕೆಲಸ ಮಾಡುವಾಗ ಅವರಿಗೆ ಒಂದು ಆಲೋಚನೆ ಬರುತ್ತದೆ. ಅಂಗಡಿಯಲ್ಲಿ ಹಳೆಯ ಕಾಮಿಕ್ ಪುಸ್ತಕಗಳನ್ನು ಅರ್ಧ ಹರಿದು ಬಿಸಾಡುವುದನ್ನು ಅವರು ನೋಡುತ್ತಾರೆ. ಅವರು ಆ ಪುಸ್ತಕಗಳನ್ನು ವಿತರಕರಿಂದ ಪಡೆದು ತಮ್ಮ ಮನೆಯ ಬೇಸ್ಮೆಂಟ್ನಲ್ಲಿ ಒಂದು ಲೈಬ್ರರಿ ಅಥವಾ ಗ್ರಂಥಾಲಯವನ್ನು ತೆರೆಯುತ್ತಾರೆ. ಅಲ್ಲಿ ಮಕ್ಕಳಿಗೆ ಪ್ರವೇಶ ದರ 10 ಸೆಂಟ್ಸ್ ಎಂದು ನಿಗದಿ ಮಾಡುತ್ತಾರೆ. ಮಕ್ಕಳು ಬಂದು 2 ಗಂಟೆಗಳ ಕಾಲ 5 ರಿಂದ 6 ಪುಸ್ತಕಗಳನ್ನು ಓದಬಹುದಿತ್ತು. ಇದು ಮಕ್ಕಳಿಗೆ ಲಾಭದಾಯಕವಾಗಿತ್ತು. ಈ ಲೈಬ್ರರಿಯನ್ನು ನೋಡಿಕೊಳ್ಳಲು ಮೈಕ್ನ ತಂಗಿಯನ್ನು ನೇಮಿಸುತ್ತಾರೆ. ಆಕೆಗೆ ವಾರಕ್ಕೆ $1 ಸಂಬಳ ನೀಡುತ್ತಾರೆ. ಎಲ್ಲ ಖರ್ಚು ಕಳೆದು ರಾಬರ್ಟ್ ಮತ್ತು ಮೈಕ್ಗೆ ವಾರಕ್ಕೆ $9.25 ಲಾಭ ಸಿಗುತ್ತಿತ್ತು. ಇಲ್ಲಿ ಗಮನಿಸಿ, ಅವರು ಅಲ್ಲಿ ಇಲ್ಲದಿದ್ದರೂ ಹಣ ಗಳಿಸುತ್ತಿದ್ದರು. ಅವರ ಬಿಸಿನೆಸ್ ಅವರಿಗಾಗಿ ಹಣವನ್ನು ದುಡಿಯುತ್ತಿತ್ತು. ಇದು ಅವರು ಕಲಿತ ಮೊದಲ ಪಾಠ. ಶ್ರೀಮಂತರು ಹಣಕ್ಕಾಗಿ ಕೆಲಸ ಮಾಡುವುದಿಲ್ಲ. 2. ಆರ್ಥಿಕ ಸಾಕ್ಷರತೆ ಏಕೆ ಮುಖ್ಯ? ಸ್ನೇಹಿತರೆ, ನೀವು ಎಷ್ಟು ಹಣವನ್ನು ಸಂಪಾದಿಸುತ್ತೀರಿ ಎಂಬುದು ಮುಖ್ಯವಲ್ಲ. ನೀವು ಎಷ್ಟು ಹಣವನ್ನು ಉಳಿಸುತ್ತೀರಿ ಮತ್ತು ಅದನ್ನು ಹೇಗೆ ಕಾಪಾಡಿಕೊಳ್ಳುತ್ತೀರಿ ಎಂಬುದು ಮುಖ್ಯವಾಗುತ್ತದೆ. 1923ರಲ್ಲಿ ಚಿಕಾಗೋದಲ್ಲಿ ನಡೆದ ಜಗತ್ತಿನ ಅತಿ ದೊಡ್ಡ ಶ್ರೀಮಂತರ ಸಭೆಯಲ್ಲಿ ಪಾಲ್ಗೊಂಡಿದ್ದ ಅನೇಕರು 25 ವರ್ಷಗಳ ನಂತರ ದಿವಾಳಿಯಾಗಿದ್ದರು ಅಥವಾ ಆತ್ಮಹತ್ಯೆ ಮಾಡಿಕೊಂಡಿದ್ದರು. ಇದಕ್ಕೆ ಕಾರಣ ಆರ್ಥಿಕ ಸಾಕ್ಷರತೆಯ ಕೊರತೆ. ಒಂದು ದೊಡ್ಡ ಸಾಮ್ರಾಜ್ಯವನ್ನು ಕಟ್ಟಲು ಬಲವಾದ ಅಡಿಪಾಯ ಬೇಕು, ಆದರೆ ಶಾಲೆಯಲ್ಲಿ ನಮಗೆ ಆ ಅಡಿಪಾಯ ಸಿಗುವುದಿಲ್ಲ. ರಿಚ್ ಡ್ಯಾಡ್ ಹೇಳುವ ಪ್ರಕಾರ ಶ್ರೀಮಂತರಾಗಲು ನೀವು ಒಂದೇ ಒಂದು ನಿಯಮವನ್ನು ಪಾಲಿಸಬೇಕು. ಅದೇನೆಂದರೆ ಆಸ್ತಿ ಮತ್ತು ಹೊಣೆಗಾರಿಕೆಗಳ ನಡುವಿನ ವ್ಯತ್ಯಾಸವನ್ನು ತಿಳಿಯುವುದು ಮತ್ತು ಕೇವಲ ಆಸ್ತಿಗಳನ್ನು ಮಾತ್ರ ಖರೀದಿಸುವುದು. ಕೇಳಲು ಇದು ತುಂಬಾ ಸರಳ ಎಂದು ಅನ್ನಿಸಬಹುದು, ಆದರೆ ದೊಡ್ಡ ದೊಡ್ಡ ವಯಸ್ಕರಿಗೂ ಇದರ ಸರಿಯಾದ ವ್ಯತ್ಯಾಸ ತಿಳಿದಿರುವುದಿಲ್ಲ. ರಾಬರ್ಟ್ ಅವರು ಇದನ್ನು ಸರಳವಾಗಿ ಹೀಗೆ ವಿವರಿಸುತ್ತಾರೆ. ಆಸ್ತಿ ಎಂದರೆ ನಿಮ್ಮ ಜೇಬಿಗೆ ಹಣವನ್ನು ತಂದು ಹಾಕುವ ವಸ್ತು. ಹೊಣೆಗಾರಿಕೆ ಎಂದರೆ ನಿಮ್ಮ ಜೇಬಿನಿಂದ ಹಣವನ್ನು ಹೊರಗೆ ತೆಗೆಯುವ ವಸ್ತು. ಉದಾಹರಣೆಗೆ, ನೀವು ಒಂದು ಮನೆಯನ್ನು ಸಾಲ ಮಾಡಿ ಕೊಂಡುಕೊಳ್ಳುತ್ತೀರಿ ಎಂದುಕೊಳ್ಳಿ. ಅದಕ್ಕೆ ನೀವು ಪ್ರತಿ ತಿಂಗಳು ಸಾಲದ ಕಂತು ಕಟ್ಟಬೇಕು, ಟ್ಯಾಕ್ಸ್ ಕಟ್ಟಬೇಕು ಮತ್ತು ನಿರ್ವಹಣಾ ವೆಚ್ಚವನ್ನು ಭರಿಸಬೇಕು. ನೀವು ಆ ಮನೆಯಲ್ಲಿ ವಾಸವಿದ್ದರೆ ಅದು ನಿಮ್ಮ ಜೇಬಿನಿಂದ ಹಣವನ್ನು ತೆಗೆಯುತ್ತಲೇ ಇರುತ್ತದೆ. ಹಾಗಾಗಿ ರಿಚ್ ಡ್ಯಾಡ್ ಪ್ರಕಾರ ಸ್ವಂತ ಮನೆ ಒಂದು ಹೊಣೆಗಾರಿಕೆ. ಅದೇ ನೀವು ಆ ಮನೆಯನ್ನು ಬಾಡಿಗೆಗೆ ನೀಡಿ ಅದರಿಂದ ಬರುವ ಬಾಡಿಗೆಯ ಹಣವು ನಿಮ್ಮ ಸಾಲದ ಕಂತಿಗಿಂತ ಹೆಚ್ಚಾಗಿದ್ದರೆ ಆಗ ಆ ಮನೆ ಒಂದು ಆಸ್ತಿಯಾಗುತ್ತದೆ, ಏಕೆಂದರೆ ಅದು ನಿಮ್ಮ ಜೇಬಿಗೆ ಹಣವನ್ನು ತಂದು ಹಾಕುತ್ತಿದೆ. ಬಡವರು ಕೇವಲ ಖರ್ಚುಗಳನ್ನು ಹೊಂದಿರುತ್ತಾರೆ. ಮಧ್ಯಮ ವರ್ಗದವರು ಹೊಣೆಗಾರಿಕೆಗಳನ್ನು ಕೊಂಡುಕೊಂಡು ಅದನ್ನು ಆಸ್ತಿ ಎಂದು ನಂಬುತ್ತಾರೆ. ಅಂದರೆ ಕಾರು, ಮನೆ ಸಾಲಗಳು ಮುಂತಾದವು. ಅವರು ತಮ್ಮ ಸಂಬಳ ಹೆಚ್ಚಾದಂತೆ ತಮ್ಮ ಖರ್ಚುಗಳನ್ನು ಮತ್ತು ಸಾಲಗಳನ್ನು ಹೆಚ್ಚಿಸಿಕೊಳ್ಳುತ್ತಾರೆ. ಆದರೆ ಶ್ರೀಮಂತರು ನಿಜವಾದ ಆಸ್ತಿಗಳನ್ನು ಖರೀದಿಸುತ್ತಾರೆ. ಅಂದರೆ ರಿಯಲ್ ಎಸ್ಟೇಟ್ ಷೇರುಗಳು, ಬಾಂಡ್ಗಳು ಅಥವಾ ತಾವಿಲ್ಲದಿದ್ದರೂ ನಡೆಯುವ ಬಿಸಿನೆಸ್ಗಳು. ಹಣಕಾಸಿನ ಸಾಕ್ಷರತೆ ಇಲ್ಲದೆ ಹೋದರೆ ಹೆಚ್ಚು ಹಣ ಬಂದಾಗ ಹೆಚ್ಚು ಸಮಸ್ಯೆಗಳೇ ಬರುತ್ತವೆ. ಲಾಟರಿ ಗೆದ್ದವರು ಮತ್ತೆ ಬಡವರಾಗಲು ಇದೇ ಕಾರಣ. ಶ್ರೀಮಂತರು ತಮ್ಮ ಆಸ್ತಿಯ ಪಟ್ಟಿಯನ್ನು ಅಥವಾ ಅಸೆಟ್ ಕಾಲಮನ್ನು ಬೆಳೆಸುವತ್ತ ಗಮನ ಹರಿಸುತ್ತಾರೆ, ಆದರೆ ಉಳಿದವರು ಆದಾಯದ ಪಟ್ಟಿಯ ಮೇಲೆ ಗಮನ ಹರಿಸುತ್ತಾರೆ. 3. ನಿಮ್ಮ ಸ್ವಂತ ಬಿಸಿನೆಸ್ ಬಗ್ಗೆ ಗಮನ ಹರಿಸಿ. ಮೆಕ್ಡೊನಾಲ್ಡ್ಸ್ನ ಸ್ಥಾಪಕರಾದ ರೇ ಕ್ರಾಕ್ ಒಮ್ಮೆ ಒಂದು MBA ತರಗತಿಯ ವಿದ್ಯಾರ್ಥಿಗಳಿಗೆ ಉಪನ್ಯಾಸ ನೀಡುತ್ತಿದ್ದರು. ಅವರು ವಿದ್ಯಾರ್ಥಿಗಳನ್ನು ಕುರಿತು ನನ್ನ ಬಿಸಿನೆಸ್ ಯಾವುದು ಎಂದು ಕೇಳಿದರು. ಎಲ್ಲರೂ ನಕ್ಕು, ಸರ್, ನೀವು ಬರ್ಗರ್ ಮಾರುವ ಬಿಸಿನೆಸ್ ಮಾಡುತ್ತಿದ್ದೀರಿ ಎಂದು ಹೇಳಿದರು. ಆಗ ರೇ ಕ್ರಾಕ್ ನಗುತ್ತಾ ಹೇಳಿದರು, ಇಲ್ಲ, ನನ್ನದು ಬರ್ಗರ್ ಬಿಸಿನೆಸ್ ಅಲ್ಲ, ನನ್ನದು ರಿಯಲ್ ಎಸ್ಟೇಟ್ ಬಿಸಿನೆಸ್. ಮೆಕ್ಡೊನಾಲ್ಡ್ಸ್ನ ಪ್ರತಿ ಔಟ್ಲೆಟ್ ಇರುವುದು ಜಗತ್ತಿನ ಅತ್ಯಂತ ಪ್ರಮುಖವಾದ ರಸ್ತೆಗಳ ಮೂಲೆಗಳಲ್ಲಿ. ಅವರು ಫ್ರಾಂಚೈಸಿ ಕೊಡುವಾಗ ಆ ಜಾಗವನ್ನು ಕೊಂಡುಕೊಳ್ಳುತ್ತಾರೆ.
ಹೀಗೆ ಅವರು ಜಗತ್ತಿನ ಅತಿ ದೊಡ್ಡ ರಿಯಲ್ ಎಸ್ಟೇಟ್ ಮಾಲೀಕರಲ್ಲಿ ಒಬ್ಬರಾದರು. ಇಲ್ಲಿ ಕಲಿಯಬೇಕಾದ ಪಾಠವೇನೆಂದರೆ, ನಿಮ್ಮ ವೃತ್ತಿ ಮತ್ತು ನಿಮ್ಮ ಬಿಸಿನೆಸ್ ಬೇರೆ ಬೇರೆ. ನೀವು ಬ್ಯಾಂಕ್ನಲ್ಲಿ ಕೆಲಸ ಮಾಡುತ್ತಿದ್ದರೆ ಬ್ಯಾಂಕಿಂಗ್ ನಿಮ್ಮ ವೃತ್ತಿ, ಆದರೆ ಅದು ನಿಮ್ಮ ಬಿಸಿನೆಸ್ ಅಲ್ಲ. ನಿಮ್ಮ ಬಿಸಿನೆಸ್ ಇರುವುದು ನಿಮ್ಮ ಆಸ್ತಿಯ ಪಟ್ಟಿಯಲ್ಲಿ. ನೀವು ಬೇರೆಯವರಿಗಾಗಿ, ಅಂದರೆ ನಿಮ್ಮ ಬಾಸ್ಗಾಗಿ ಅಥವಾ ಸರ್ಕಾರಕ್ಕಾಗಿ ತೆರಿಗೆ ಕಟ್ಟಲು ಅಥವಾ ಬ್ಯಾಂಕ್ಗೆ ಸಾಲ ತೀರಿಸಲು ಕೆಲಸ ಮಾಡುವುದರ ಜೊತೆಗೆ ನಿಮಗಾಗಿ ನೀವು ಕೆಲಸ ಮಾಡಬೇಕು. ಇದರ ಅರ್ಥ ನೀವು ನಿಮ್ಮ ಈಗಿನ ಕೆಲಸವನ್ನು ಬಿಡಬೇಕು ಎಂದಲ್ಲ. ನಿಮ್ಮ ಕೆಲಸವನ್ನು ಮುಂದುವರಿಸಿ, ಆದರೆ ನಿಮ್ಮ ಖರ್ಚುಗಳನ್ನು ಕಡಿಮೆ ಮಾಡಿ ಮತ್ತು ಹೊಣೆಗಾರಿಕೆಗಳನ್ನು ಕಡಿಮೆ ಮಾಡಿ. ಉಳಿದ ಹಣದಲ್ಲಿ ಆಸ್ತಿಗಳನ್ನು ಖರೀದಿಸಿ. ಷೇರುಗಳು, ಬಾಂಡ್ಗಳು, ರಿಯಲ್ ಎಸ್ಟೇಟ್ ಅಥವಾ ರಾಯಲ್ಟಿ ನೀಡುವ ಬೌದ್ಧಿಕ ಆಸ್ತಿಗಳನ್ನು ಸೃಷ್ಟಿಸಿ. ನೀವು ಭೌತಿಕವಾಗಿ ಕೆಲಸ ಮಾಡದಿದ್ದರೂ ಈ ಆಸ್ತಿಗಳು ನಿಮಗಾಗಿ ಕೆಲಸ ಮಾಡುತ್ತಿರಬೇಕು. ಶ್ರೀಮಂತರು ಐಷಾರಾಮಿ ವಸ್ತುಗಳನ್ನು ಕೊನೆಯಲ್ಲಿ ಕೊಂಡುಕೊಳ್ಳುತ್ತಾರೆ, ಆದರೆ ಮಧ್ಯಮ ವರ್ಗದವರು ಐಷಾರಾಮಿ ವಸ್ತುಗಳನ್ನು ಸಾಲ ಮಾಡಿ ಮೊದಲು ಕೊಂಡುಕೊಳ್ಳುತ್ತಾರೆ. ಶ್ರೀಮಂತರು ತಮ್ಮ ಆಸ್ತಿಯಿಂದ ಬಂದ ಲಾಭದಲ್ಲಿ ಐಷಾರಾಮಿ ಕಾರುಗಳನ್ನು ಕೊಂಡುಕೊಳ್ಳುತ್ತಾರೆ. 4. ತೆರಿಗೆಗಳ ಇತಿಹಾಸ ಮತ್ತು ಕಾರ್ಪೊರೇಷನ್ಗಳ ಶಕ್ತಿ. ಶ್ರೀಮಂತರು ಬಡವರಿಗಿಂತ ಕಡಿಮೆ ತೆರಿಗೆಯನ್ನು ಕಟ್ಟುತ್ತಾರೆ. ಇದು ಹೇಗೆ ಸಾಧ್ಯ? ಶ್ರೀಮಂತರು ಕಾರ್ಪೊರೇಷನ್ ಅಥವಾ ಕಂಪನಿ ಎಂಬ ಕಾನೂನಿನ ರಚನೆಯನ್ನು ಬಳಸಿಕೊಳ್ಳುತ್ತಾರೆ. ರಾಬಿನ್ ಹುಡ್ನ ಕಥೆಯನ್ನು ನೀವು ಕೇಳಿರಬಹುದು. ಶ್ರೀಮಂತರಿಂದ ದೋಚಿ ಬಡವರಿಗೆ ಕೊಡುವುದು. ಆದರೆ ನಿಜ ಜೀವನದಲ್ಲಿ ತೆರಿಗೆಯ ಹೊರೆ ಬೀಳುವುದು ಮಧ್ಯಮ ವರ್ಗದವರ ಮೇಲೆ. ಒಬ್ಬ ಉದ್ಯೋಗಿ ಮೊದಲು ದುಡಿಯುತ್ತಾನೆ, ನಂತರ ಸರ್ಕಾರದ ತೆರಿಗೆಯನ್ನು ಕಟ್ಟುತ್ತಾನೆ ಮತ್ತು ಕೊನೆಯಲ್ಲಿ ಉಳಿದ ಹಣದಲ್ಲಿ ಖರ್ಚು ಮಾಡುತ್ತಾನೆ. ಆದರೆ ಒಂದು ಕಾರ್ಪೊರೇಷನ್ ಅಥವಾ ಕಂಪನಿಯು ಮೊದಲು ಹಣವನ್ನು ಗಳಿಸುತ್ತದೆ, ನಂತರ ತನಗೆ ಬೇಕಾದ ಎಲ್ಲ ಖರ್ಚುಗಳನ್ನು ಮಾಡುತ್ತದೆ ಮತ್ತು ಕೊನೆಯಲ್ಲಿ ಉಳಿದ ಲಾಭದ ಮೇಲೆ ಮಾತ್ರ ತೆರಿಗೆಯನ್ನು ಕಟ್ಟುತ್ತದೆ. ಕಾರ್ಪೊರೇಷನ್ ಎಂದರೆ ಒಂದು ಕಟ್ಟಡವಲ್ಲ, ಅದು ಕೇವಲ ಒಂದು ಫೈಲ್ ಅಥವಾ ಕಾನೂನು ದಾಖಲೆ. ಶ್ರೀಮಂತರು ಈ ರಹಸ್ಯವನ್ನು ಅರಿತಿದ್ದಾರೆ. ಅವರು ತಮ್ಮ ಕಾರು ಪ್ರಯಾಣ, ಊಟ ಮತ್ತು ಇತರೆ ಖರ್ಚುಗಳನ್ನು ಕಂಪನಿಯ ಖರ್ಚು ಎಂದು ತೋರಿಸಿ ತೆರಿಗೆಯನ್ನು ಉಳಿಸುತ್ತಾರೆ. ಆದರೆ ಬಡವರು ಮತ್ತು ಮಧ್ಯಮ ವರ್ಗದವರು ತಮ್ಮ ಸಂಪೂರ್ಣ ಸಂಬಳದ ಮೇಲೆ ಆದಾಯ ತೆರಿಗೆಯನ್ನು ಕಟ್ಟಲೇಬೇಕಾಗುತ್ತದೆ. ಹೀಗೆ ಕಾನೂನಿನ ಅರಿವು ಶ್ರೀಮಂತರನ್ನು ಇನ್ನಷ್ಟು ಶ್ರೀಮಂತರನ್ನಾಗಿ ಮಾಡುತ್ತದೆ. ಇದಕ್ಕಾಗಿಯೇ ಅಕೌಂಟಿಂಗ್, ಹೂಡಿಕೆ, ಮಾರುಕಟ್ಟೆಯ ತಿಳುವಳಿಕೆ ಮತ್ತು ಕಾನೂನು, ಈ 4 ಸ್ತಂಭಗಳು ಆರ್ಥಿಕ ಬುದ್ಧಿವಂತಿಕೆಗೆ ಅತ್ಯಗತ್ಯ. 5. ಶ್ರೀಮಂತರು ಹಣವನ್ನು ಸೃಷ್ಟಿಸುತ್ತಾರೆ. ನಿಜ ಜೀವನದಲ್ಲಿ ಕೇವಲ ಬುದ್ಧಿವಂತ ವಿದ್ಯಾರ್ಥಿಗಳು ಮಾತ್ರ ಮುಂದೆ ಬರುವುದಿಲ್ಲ. ಯಾರು ಧೈರ್ಯವಂತರಾಗಿರುತ್ತಾರೋ ಅವರು ಮುಂದೆ ಬರುತ್ತಾರೆ. ರಾಬರ್ಟ್ ಕಿಯೋಸಾಕಿ ಹೇಳುವಂತೆ, ನಮ್ಮ ಮನಸ್ಸೇ ನಮ್ಮ ಅತ್ಯಂತ ದೊಡ್ಡ ಆಸ್ತಿ. 300 ವರ್ಷಗಳ ಹಿಂದೆ ಜಮೀನು ಇದ್ದವರು ಶ್ರೀಮಂತರಾಗಿದ್ದರು, ನಂತರ ಫ್ಯಾಕ್ಟರಿ ಇದ್ದವರು ಶ್ರೀಮಂತರಾದರು. ಇಂದು ಮಾಹಿತಿ ಅಥವಾ ಇನ್ಫಾರ್ಮೇಷನ್ ಇದ್ದವರು ಶ್ರೀಮಂತರಾಗುತ್ತಿದ್ದಾರೆ. ಒಮ್ಮೆ ಅರಿಜೋನಾ ರಾಜ್ಯದಲ್ಲಿ ಆರ್ಥಿಕ ಮುಗ್ಗಟ್ಟು ಉಂಟಾಗಿತ್ತು. ಆಸ್ತಿಗಳ ಬೆಲೆ ಪಾತಾಳಕ್ಕೆ ಕುಸಿದಿತ್ತು. ಎಲ್ಲರೂ ಭಯಪಟ್ಟು ತಮ್ಮ ಮನೆಗಳನ್ನು ಮಾರುತ್ತಿದ್ದರು. ಆಗ ರಾಬರ್ಟ್ ಕಿಯೋಸಾಕಿ ಅವರು ಒಂದು ಮನೆಯನ್ನು $75,000 ಬದಲಿಗೆ ಕೇವಲ $20,000ಗೆ ಕೊಂಡುಕೊಂಡರು. ಆಶ್ಚರ್ಯದ ಸಂಗತಿ ಎಂದರೆ ಆ 20,000 ಕೂಡ ಅವರ ಸ್ವಂತ ಹಣವಾಗಿರಲಿಲ್ಲ. ಅವರು ಸ್ನೇಹಿತನಿಂದ $2,000 ಸಾಲ ಪಡೆದು ಮುಂಗಡ ನೀಡಿದ್ದರು. ನಂತರ ಆ ಮನೆಯನ್ನು $60,000ಗೆ ಮಾರಾಟ ಮಾಡಿದರು. ಕೇವಲ 5 ಗಂಟೆಯ ಕೆಲಸದಲ್ಲಿ ಅವರು $40,000 ಲಾಭ ಗಳಿಸಿದರು. ಇಲ್ಲಿ ಅವರು ಹಣವನ್ನು ಬಳಸಲಿಲ್ಲ, ಬದಲಿಗೆ ತಮ್ಮ ಬುದ್ಧಿವಂತಿಕೆಯನ್ನು ಬಳಸಿದರು. ಅವರು ಹಣವನ್ನು ಶೂನ್ಯದಿಂದ ಸೃಷ್ಟಿಸಿದರು. ಅವಕಾಶಗಳು ಬರುತ್ತವೆ ಮತ್ತು ಹೋಗುತ್ತವೆ, ಆದರೆ ಆರ್ಥಿಕ ಬುದ್ಧಿವಂತಿಕೆ ಇದ್ದರೆ ನಾವು ಶೂನ್ಯದಿಂದಲೂ ಹಣವನ್ನು ಸೃಷ್ಟಿಸಬಹುದು. 2 ತರಹದ ಹೂಡಿಕೆದಾರರಿದ್ದಾರೆ. ಒಬ್ಬರು ಪ್ಯಾಕೇಜ್ ಮಾಡಿದ ಹೂಡಿಕೆಗಳನ್ನು ಕೊಂಡುಕೊಳ್ಳುತ್ತಾರೆ, ಇನ್ನೊಬ್ಬರು ಹೂಡಿಕೆಗಳನ್ನು ತಾವೇ ಸೃಷ್ಟಿಸುತ್ತಾರೆ. ನೀವು 2ನೇ ತರಹದ ಹೂಡಿಕೆದಾರರಾಗಬೇಕು. 6. ಕಲಿಯುವುದಕ್ಕಾಗಿ ಕೆಲಸ ಮಾಡಿ, ಹಣಕ್ಕಾಗಿ ಅಲ್ಲ. ಒಮ್ಮೆ ಒಬ್ಬ ಪತ್ರಕರ್ತೆ ರಾಬರ್ಟ್ ಅವರನ್ನು ಸಂದರ್ಶನ ಮಾಡುತ್ತಿದ್ದರು. ಆಕೆಗೆ ತಾನೂ ಕೂಡ ರಾಬರ್ಟ್ ಅವರಂತೆ ಬೆಸ್ಟ್ ಸೆಲ್ಲಿಂಗ್ ಲೇಖಕಿಯಾಗಬೇಕು ಎಂಬ ಆಸೆ ಇತ್ತು. ಆಕೆಯ ಬರವಣಿಗೆ ಅದ್ಭುತವಾಗಿತ್ತು. ರಾಬರ್ಟ್ ಅವರು ಆಕೆಗೆ ಸೇಲ್ಸ್ ಅಥವಾ ಮಾರಾಟದ ತರಬೇತಿಯನ್ನು ಪಡೆಯುವಂತೆ ಸಲಹೆ ನೀಡಿದರು. ಅದಕ್ಕೆ ಆ ಪತ್ರಕರ್ತೆ ಕೋಪಗೊಂಡರು. ನಾನು ಇಂಗ್ಲಿಷ್ ಸಾಹಿತ್ಯದಲ್ಲಿ ಸ್ನಾತಕೋತ್ತರ ಪದವಿ ಪಡೆದಿದ್ದೇನೆ, ನಾನು ಸೇಲ್ಸ್ ಮ್ಯಾನ್ ತರಹ ಕೆಲಸ ಮಾಡಲು ಸಾಧ್ಯವಿಲ್ಲ ಎಂದು ಅವರು ಹೇಳಿದರು. ಆಗ ರಾಬರ್ಟ್ ಅವರು ತಮ್ಮ ಪುಸ್ತಕದ ಮುಖಪುಟವನ್ನು ತೋರಿಸಿ ಹೇಳಿದರು, ಇಲ್ಲಿ ಬೆಸ್ಟ್ ಸೆಲ್ಲಿಂಗ್ ಆಥರ್ ಎಂದು ಬರೆದಿದೆ, ವಿನಃ ಬೆಸ್ಟ್ ರೈಟಿಂಗ್ ಆಥರ್ ಎಂದು ಬರೆದಿಲ್ಲ. ನೀವು ಬರೆಯುವುದರಲ್ಲಿ ನನಗಿಂತ ಮೇಧಾವಿ ಇರಬಹುದು, ಆದರೆ ನಾನು ಮಾರಾಟ ಮಾಡುವುದರಲ್ಲಿ ನಿಮಗಿಂತ ಮುಂದಿದ್ದೇನೆ. ಜಗತ್ತಿನಲ್ಲಿ ಎಷ್ಟೋ ಜನ ಪ್ರತಿಭಾವಂತರಿದ್ದಾರೆ. ಅವರು ಬಡವರಾಗಿರಲು ಕಾರಣವೇನೆಂದರೆ ಅವರಿಗೆ ತಮ್ಮ ಪ್ರತಿಭೆಯನ್ನು ಹೇಗೆ ಮಾರಾಟ ಮಾಡಿಕೊಳ್ಳಬೇಕು ಎಂದು ತಿಳಿದಿಲ್ಲ. ಮೆಕ್ಡೊನಾಲ್ಡ್ಸ್ಗಿಂತ ರುಚಿಯಾದ ಬರ್ಗರ್ ಅನ್ನು ನೀವು ಮಾಡಬಲ್ಲಿರಿ, ಆದರೆ ಮೆಕ್ಡೊನಾಲ್ಡ್ಸ್ನಷ್ಟು ಚೆನ್ನಾಗಿ ಮಾರಾಟ ಮಾಡಲು ನಿಮಗೆ ಬರುವುದಿಲ್ಲ. ಆದ್ದರಿಂದ ಯುವಕರು ಕೆಲಸವನ್ನು ಆಯ್ಕೆ ಮಾಡುವಾಗ ಅಲ್ಲಿ ಎಷ್ಟು ಸಂಬಳ ಸಿಗುತ್ತದೆ ಎಂದು ನೋಡಬಾರದು, ಅಲ್ಲಿ ತಮಗೆ ಏನನ್ನು ಕಲಿಯಲು ಸಿಗುತ್ತದೆ ಎಂದು ನೋಡಬೇಕು. ಸೇಲ್ಸ್, ಮಾರ್ಕೆಟಿಂಗ್, ಅಕೌಂಟಿಂಗ್, ನಾಯಕತ್ವ ಮತ್ತು ಸಂವಹನ ಕಲೆಗಳನ್ನು ಕಲಿಯಲು ನಾವು ಕೆಲಸ ಮಾಡಬೇಕು.
ನಾವು ಒಂದೇ ವಿಷಯದಲ್ಲಿ ಪರಿಣತಿ ಹೊಂದುವುದಕ್ಕಿಂತ ಎಲ್ಲಾ ವಿಷಯಗಳ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳುವುದು ಬಿಸಿನೆಸ್ ಮಾಡಲು ಸಹಕಾರಿಯಾಗುತ್ತದೆ. ಈ 6 ಪಾಠಗಳ ಜೊತೆಗೆ ನಾವು ಶ್ರೀಮಂತರಾಗಲು ಎದುರಾಗುವ 5 ಅಡೆತಡೆಗಳನ್ನು ಮೀರಬೇಕು ಎಂದು ರಾಬರ್ಟ್ ಹೇಳುತ್ತಾರೆ. ಮೊದಲನೆಯದು ಭಯ. ಹಣ ಕಳೆದುಕೊಳ್ಳುವ ಭಯ ಎಲ್ಲರಿಗೂ ಇರುತ್ತದೆ. ಆದರೆ ಶ್ರೀಮಂತರು ಆ ಭಯವನ್ನು ಎದುರಿಸುತ್ತಾರೆ. ಸೋಲು ಗೆಲುವಿನ ಒಂದು ಭಾಗ ಎಂದು ಅವರು ನಂಬುತ್ತಾರೆ. ಶ್ರೀಮಂತರು ಗೆಲ್ಲುವ ಆಟ ಆಡುತ್ತಾರೆ, ಬಡವರು ಸೋಲಬಾರದು ಎಂದು ಆಟ ಆಡುತ್ತಾರೆ. ಎರಡನೆಯದು ಅನುಮಾನ. ಕೆಲವರು ಯಾವಾಗಲೂ ಕೆಟ್ಟದ್ದೇ ಆಗುತ್ತದೆ ಎಂದು ಹೆದರುತ್ತಾರೆ. ಕೋಳಿಗಳು ಆಕಾಶವೇ ಕಳಚಿ ಬೀಳುತ್ತದೆ ಎಂದು ಹೆದರುವಂತೆ ಇವರು ವರ್ತಿಸುತ್ತಾರೆ. ಇವರು ಕೇವಲ ಟೀಕೆ ಮಾಡುತ್ತಾರೆ, ಆದರೆ ವಿಶ್ಲೇಷಣೆ ಮಾಡುವುದಿಲ್ಲ. ವಿಶ್ಲೇಷಣೆ ಮಾಡುವುದರಿಂದ ಕಣ್ಣಿಗೆ ಕಾಣದ ಅವಕಾಶಗಳು ಕಾಣುತ್ತವೆ. ಮೂರನೆಯದು ಸೋಮಾರಿತನ. ಇದು ಕೇವಲ ದೈಹಿಕ ಸೋಮಾರಿತನವಲ್ಲ, ಮಾನಸಿಕ ಸೋಮಾರಿತನ. ಬ್ಯೂಸಿ ಆಗಿರುವುದು ಕೂಡ ಒಂದು ರೀತಿಯ ಸೋಮಾರಿತನವೇ. ನಾನಿದನ್ನು ಕೊಂಡುಕೊಳ್ಳಲು ಸಾಧ್ಯವಿಲ್ಲ ಎಂದು ಹೇಳುವುದು ಸೋಮಾರಿತನ. ನಾನು ಇದನ್ನು ಹೇಗೆ ಕೊಂಡುಕೊಳ್ಳಬಹುದು ಎಂದು ಯೋಚಿಸುವುದು ಚಟುವಟಿಕೆ. ಸ್ವಲ್ಪ ದುರಾಸೆ ಇರುವುದು ಒಳ್ಳೆಯದು ಎಂದು ರಿಚ್ ಡ್ಯಾಡ್ ಹೇಳುತ್ತಾರೆ. ಆ ದುರಾಸೆ ನಮ್ಮನ್ನು ಹೊಸ ದಾರಿ ಹುಡುಕುವಂತೆ ಮಾಡುತ್ತದೆ. ನಾಲ್ಕನೆಯದು ಕೆಟ್ಟ ಅಭ್ಯಾಸಗಳು. ಬಡವರು ಮೊದಲು ಎಲ್ಲರಿಗೂ ಹಣ ಕೊಟ್ಟು ಕೊನೆಯಲ್ಲಿ ತಮಗೆ ಉಳಿಸಿಕೊಳ್ಳುತ್ತಾರೆ. ಶ್ರೀಮಂತರು ಮೊದಲು ತಮಗೆ ಹಣ ಎತ್ತಿಟ್ಟುಕೊಳ್ಳುತ್ತಾರೆ, ಅಂದರೆ ಹೂಡಿಕೆ ಮಾಡುತ್ತಾರೆ. ನಂತರ ಉಳಿದ ಹಣದಲ್ಲಿ ಖರ್ಚುಗಳನ್ನು ನಿಭಾಯಿಸುತ್ತಾರೆ. ಸಾಲಗಾರರ ಒತ್ತಡವೇ ಅವರನ್ನು ಹೆಚ್ಚು ದುಡಿಯುವಂತೆ ಮಾಡುತ್ತದೆ. ಐದನೆಯದು ಅಹಂಕಾರ. ನನಗೆಲ್ಲ ಗೊತ್ತು ಎಂಬ ಭಾವನೆ ನಮ್ಮನ್ನು ಕಲಿಯದಂತೆ ತಡೆಯುತ್ತದೆ. ನಿಮಗೆ ತಿಳಿಯದ ವಿಷಯಗಳಲ್ಲಿ ನೀವು ಹಣ ಕಳೆದುಕೊಳ್ಳುತ್ತೀರಿ. ಹಾಗಾಗಿ ನಮಗೆ ಗೊತ್ತಿಲ್ಲದ್ದನ್ನು ನಾವು ಒಪ್ಪಿಕೊಂಡು ತಜ್ಞರಿಂದ ಕಲಿಯಬೇಕು. ಹಾಗಾದರೆ ಪ್ರಾರಂಭ ಮಾಡುವುದು ಹೇಗೆ? ನಿಮ್ಮಲ್ಲಿರುವ ಆರ್ಥಿಕ ಪ್ರತಿಭೆಯನ್ನು ಎಚ್ಚರಗೊಳಿಸಲು 10 ಹಂತಗಳಿವೆ. 1. ಚೈತನ್ಯದ ಶಕ್ತಿ. ನನಗೆ ಶ್ರೀಮಂತನಾಗಬೇಕು ಎಂಬ ದೃಢವಾದ ಕಾರಣವಿರಬೇಕು. ನಾನು ಬಡವನಾಗಿರಲು ಇಷ್ಟಪಡುವುದಿಲ್ಲ ಎಂಬ ಛಲವಿರಬೇಕು. 2. ಆಯ್ಕೆಯ ಶಕ್ತಿ. ಪ್ರತಿದಿನ ನಾವು ಬಡವರಾಗಬೇಕೇ ಅಥವಾ ಶ್ರೀಮಂತರಾಗಬೇಕೆ ಎಂದು ಆಯ್ಕೆ ಮಾಡಿಕೊಳ್ಳುತ್ತೇವೆ. ನಾವು ನಮ್ಮ ಸಮಯ ಮತ್ತು ಹಣವನ್ನು ಹೇಗೆ ಖರ್ಚು ಮಾಡುತ್ತೇವೆ ಎಂಬುದು ನಮ್ಮ ಭವಿಷ್ಯವನ್ನು ನಿರ್ಧರಿಸುತ್ತದೆ. 3. ಒಡನಾಟದ ಶಕ್ತಿ. ಶ್ರೀಮಂತ ಸ್ನೇಹಿತರಿಂದ ಕಲಿಯಿರಿ. ಅವರು ಹಣವನ್ನು ಹೇಗೆ ನೋಡುತ್ತಾರೆ ಎಂದು ಗಮನಿಸಿ. 4. ವೇಗವಾಗಿ ಕಲಿಯುವ ಶಕ್ತಿ. ಇಂದಿನ ಯುಗದಲ್ಲಿ ಯಾರು ವೇಗವಾಗಿ ಹೊಸ ವಿಷಯಗಳನ್ನು ಕಲಿಯುತ್ತಾರೋ ಅವರೇ ಗೆಲ್ಲುತ್ತಾರೆ. 5. ಸ್ವಯಂ ಶಿಸ್ತು. ಮೊದಲು ನಿಮಗಾಗಿ ಉಳಿತಾಯ ಮಾಡಿ, ನಂತರ ಖರ್ಚು ಮಾಡಿ. 6. ಸಲಹೆಗಾರರಿಗೆ ಹಣ ನೀಡಿ. ಉತ್ತಮ ಬ್ರೋಕರ್ಗಳು ಮತ್ತು ತಜ್ಞರಿಗೆ ಹಣ ನೀಡಲು ಹಿಂದೆ ಮುಂದೆ ನೋಡಬೇಡಿ. ಅವರು ನಿಮಗೆ ಹೆಚ್ಚು ಹಣ ಗಳಿಸಿಕೊಡುತ್ತಾರೆ. 7. ಇಲ್ಲದಿದ್ದರಿಂದ ಪಡೆಯುವುದು. ಹೂಡಿಕೆ ಮಾಡಿದ ಹಣವನ್ನು ಎಷ್ಟು ಬೇಗ ಹಿಂಪಡೆಯಬಹುದು ಎಂದು ಯೋಚಿಸಿ. 8. ಗಮನ ಕೇಂದ್ರೀಕರಣ. ನಿಮ್ಮ ಆಸ್ತಿಯಿಂದ ಬರುವ ಲಾಭದಿಂದ ಮಾತ್ರ ಐಷಾರಾಮಿ ವಸ್ತುಗಳನ್ನು ಕೊಂಡುಕೊಳ್ಳಿ. 9. ಹೀರೋಗಳ ಶಕ್ತಿ. ವಾರೆನ್ ಬಫೆಟ್ ಅಥವಾ ಡೊನಾಲ್ಡ್ ಟ್ರಂಪ್ ಅವರಂತಹ ಹೀರೋಗಳನ್ನು ಅನುಕರಿಸಿ, ಅವರಂತೆ ಯೋಚಿಸಿ. 10. ಕೊಡುವ ಶಕ್ತಿ. ನೀವು ಏನನ್ನು ಬಯಸುತ್ತೀರೋ ಅದನ್ನು ಮೊದಲು ಬೇರೆಯವರಿಗೆ ಕೊಡಿ, ಆಗ ಅದು ನಿಮಗೆ 10 ಪಟ್ಟು ಹೆಚ್ಚಾಗಿ ಸಿಗುತ್ತದೆ. ಸ್ನೇಹಿತರೆ, ಶ್ರೀಮಂತಿಕೆಯನ್ನು ಗಳಿಸುವುದು ಒಂದು ದೀರ್ಘ ಪ್ರಯಾಣ. ಅದಕ್ಕೆ ಶಿಸ್ತು, ತಾಳ್ಮೆ ಮತ್ತು ನಿರಂತರ ಕಲಿಕೆ ಅಗತ್ಯ. ನಿಮ್ಮ ಮನಸ್ಸೇ ನಿಮ್ಮ ಅತಿದೊಡ್ಡ ಆಸ್ತಿ. ಅದಕ್ಕೆ ಹೂಡಿಕೆ ಮಾಡಿ. ಒಳ್ಳೆಯ ಪುಸ್ತಕಗಳನ್ನು ಓದಿ, ಸೆಮಿನಾರ್ಗಳಿಗೆ ಹೋಗಿ. ಹಣಕ್ಕಾಗಿ ಕೆಲಸ ಮಾಡುವುದನ್ನು ನಿಲ್ಲಿಸಿ ಮತ್ತು ಹಣವನ್ನು ನಿಮಗಾಗಿ ಕೆಲಸ ಮಾಡುವಂತೆ ಮಾಡಿ. ಈ ಪುಸ್ತಕದ ಸಾರಾಂಶ ನಿಮಗೆ ಇಷ್ಟವಾಯಿತು ಎಂದು ಭಾವಿಸುತ್ತೇವೆ. ಈ ವಿಡಿಯೋದಲ್ಲಿ ಹೇಳಿರುವ ಯಾವ ವಿಚಾರ ನಿಮಗೆ ಹೆಚ್ಚು ಇಷ್ಟವಾಯಿತು ಎಂಬುದನ್ನು ಕಾಮೆಂಟ್ ಮೂಲಕ ನಮಗೆ ತಿಳಿಸಿ. ಇಂತಹ ಮತ್ತಷ್ಟು ಆರ್ಥಿಕ ಜ್ಞಾನ ಮತ್ತು ಜೀವನ ಪಾಠಗಳಿಗಾಗಿ ನಮ್ಮ ಪುಸ್ತಕಧಾರೆ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಅದ್ಭುತ ಪುಸ್ತಕದೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇವೆ. ಅಲ್ಲಿಯವರೆಗೂ ಕಲಿಯುತ್ತಿರಿ, ಬೆಳೆಯುತ್ತಿರಿ. ನಮಸ್ಕಾರ.